ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ರೋಹಿತಾ ಆ್ಯಂಡ್ ನೀವು ಯೋರ್ ಗೈನೆಕ್ನ ನೋಡ್ತಾ ಇದ್ದೀರಾ. ಪ್ರೆಗ್ನೆನ್ಸಿ ಆಗೋದಕ್ಕೆ ಸೂಕ್ತವಾದ ದಿನಗಳನ್ನು ಫರ್ಟೈಲ್ ಪೀರಿಯಡ್ ಅಂತ ಹೇಳ್ತಾರೆ. ರೆಗ್ಯುಲರ್ ಪೀರಿಯಡ್ಸ್ ಇದ್ದವರಿಗೆ ಓವ್ಯುಲೇಷನ್ ಅಂದರೆ ಅಂಡಾಣು ರಿಲೀಸ್ ಆಗೋ ದಿನಾನ ಕ್ಯಾಲ್ಕುಲೇಟ್ ಮಾಡೋದು ಬಹಳ ಸುಲಭ. ಫಾರ್ ಎಕ್ಸಾಂಪಲ್, ನಿಮ್ಮ ಪೀರಿಯಡ್ಸ್ 28 ಡೇಸ್ ಇದ್ದರೆ 14ನೇ ದಿನ ನಿಮ್ಮ ಓವ್ಯುಲೇಷನ್ ಡೇ, ಎಗ್ ರಿಲೀಸ್ ಆಗೋ ದಿನ ಆಗಿರ್ತದೆ. ಅದರಿಂದ ನಾವೇನು ಹೇಳ್ತೀವಿ ಅಂದರೆ 10ನೇ ದಿನದಿಂದ 18ನೇ ದಿನದವರೆಗೆ ಆಲ್ಟರ್ನೇಟ್ ಡೇ ರೆಗ್ಯುಲರ್ ಇಂಟರ್ಕೋರ್ಸ್ ಮಾಡೋದು ಪ್ರೆಗ್ನೆನ್ಸಿ ಆಗೋದಕ್ಕೆ ಉತ್ತಮವಾದ ದಿನಗಳು. ಇದನ್ನು ಫರ್ಟೈಲ್ ಪೀರಿಯಡ್ ಅಂತ ಹೇಳ್ತೀವಿ. ವೀರ್ಯಾಣು ಅಂದರೆ ಸ್ಪರ್ಮ್ಗೆ ಫಿಮೇಲ್ ಆರ್ಗನ್ಸಲ್ಲಿ ಸುಮಾರು 72 ಗಂಟೆಗಳ ಕಾಲ ಮಾತ್ರ ಜೀವಂತವಾಗಿರುತ್ತದೆ. ಆದರೆ ಅಂಡಾಣು ಅಂದರೆ ಎಗ್, ಅದರ ಲೈಫ್ ಟೈಮ್ just 24 hours. So regular intercourse is a must to get pregnant. Irregular periods ಅಂದರೆ ಪೀರಿಯಡ್ ಸರಿಯಾಗಿ ಬರದೇ ಇದ್ದವ್ರಿಗೆ ಓವ್ಯುಲೇಷನ್ ಡೇ ಮಾರ್ಕ್ ಮಾಡೋದು ಕಷ್ಟ. ಇದು ಕೂಡ ಬಂಜೆತನಕ್ಕೆ ಒಂದು ಕಾರಣವಾಗಿರುತ್ತದೆ. ಅಂತಹವರು ಆದಷ್ಟು ಬೇಗ ತಮ್ಮ ಫರ್ಟಿಲಿಟಿ ಎಕ್ಸ್ಪರ್ಟನ್ನು ಕಾಣುವುದು ಉತ್ತಮ.